ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿಯ ನಿರಂತರ ದಾಳಿಗೆ, ಪ್ರಖರ ದಾಳಿಗೆ ಮೊದಲ ಬಲಿ ಬಿದ್ದಿದೆ ಅಂತಲೇ ಹೇಳಬೇಕು. ಅದೇನು ಅಂದ್ರೆ, ಕೇಂದ್ರದಲ್ಲಿ ಮಂತ್ರಿಯಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಸಚಿವ, ಸ್ವತಃ ಸುದ್ದಿಗೋಷ್ಠಿ ನಡೆಸಿ ಒಪ್ಪಿಕೊಂಡಿದ್ದಾರೆ. ಹೌದು, 3 ರಿಂದ 4 ಬಾರಿ ನಾನು ಜೆಫ್ರಿ ಎಪ್ಸ್ಟೀನ್ ಅನ್ನ ಭೇಟಿ ಮಾಡಿದ್ದೀನಿ. ಭೇಟಿ, ಕೇವಲ ಸಂವಹನ ಅಲ್ಲ, ಭೇಟಿ ಮಾಡಿದ್ದೀನಿ ಅಂತ ಸ್ವತಃ ಹರ್ದೀಪ್ ಸಿಂಗ್ ಪುರಿ ಒಪ್ಪಿಕೊಂಡಿದ್ದಾರೆ. ಸೊ ಯಾವಾಗೆಲ್ಲ ಅವರು ಭೇಟಿ ಮಾಡಿದ್ದಾರೆ ಅನ್ನೋದರ ವಿವರಗಳನ್ನ ಕೊಟ್ಟಿಲ್ಲ. ಆದರೆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಹರ್ದೀಪ್ ಸಿಂಗ್ ಪುರಿ ಬಗ್ಗೆ ಬಂದಿರುವಂತಹ ಮುಖ್ಯವಾದ ಅಂಶಗಳೇನು, ಅವು ಏನನ್ನ ಬಿಂಬಿಸ್ತವೆ ಮತ್ತು ಅಂತಹ ನೀಚನನ್ನ, ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ಮಕ್ಕಳನ್ನ ಶೋಷಣೆ ಮಾಡುವ, ಲೈಂಗಿಕ ಶೋಷಣೆ ಮಾಡುವಂತಹ ಅಪರಾಧ ಹೊಂದಿರುವ, ಈಗ ಸತ್ತು ಹೋಗಿರುವಂತಹ, ಆದರೆ ಈ ಹರ್ದೀಪ್ ಸಿಂಗ್ ಪುರಿ ಭೇಟಿ ಮಾಡೋದಕ್ಕೆ ಮೊದಲೇ ಅವನಿಗೆ ಜೈಲು ಶಿಕ್ಷೆ ಆಗಿತ್ತು ಮಕ್ಕಳ ಶೋಷಣೆ ವಿಚಾರದಲ್ಲಿ. ಅದಾದ ನಂತರ ಭೇಟಿ ಮಾಡಿರೋದು ಮೋದಿಯ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಏನೆಲ್ಲ ಆಯ್ತು, ಸುದ್ದಿಗೋಷ್ಠಿ ನಡೆಸಬೇಕಾದಂತಹ ಸನ್ನಿವೇಶ ಹರ್ದೀಪ್ ಸಿಂಗ್ ಪುರಿ ಯಾಕೆ ಬಂತು, ಮತ್ತು ರಾಹುಲ್ ಗಾಂಧಿ ಯಾವ ರೀತಿ ಆ ಸನ್ನಿವೇಶವನ್ನ ತಂದು ಇಟ್ಟರು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ, ಸದನದಲ್ಲಿ ರಾಹುಲ್ ಗಾಂಧಿ 3 ವಿಚಾರಗಳನ್ನು ಇಟ್ಕೊಂಡು ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ ಈಗ ಅಧಿವೇಶನದ ಸಂದರ್ಭದಲ್ಲಿ. ಏನು, ಒಂದನೆಯದು ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಹೆಸರು ಬಂದಿದೆ, ಅನಿಲ್ ಅಂಬಾನಿ ಹೆಸರು ಬಂದಿದೆ, ಮತ್ತು ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಹೆಸರು ಸಹ ಬಂದಿದೆ. ಸೊ ಇದರ ವಿಚಾರವಾಗಿ ದಾಳಿ ನಡೆಸ್ತಿದ್ದಾರೆ. ಎರಡನೇದು, ನರವಣೆ ಅನ್ನುವಂತಹ ಆರ್ಮಿ ಚೀಫ್ ಆಗಿದ್ದಂಥವರು ಬರೆದಿರುವಂತಹ ಪುಸ್ತಕದಲ್ಲಿ ಭಾರತ ಮತ್ತು ಚೈನಾ ಸಂಘರ್ಷದ ನಡುವೆ ಸರ್ಕಾರ ಸೇನೆಗೆ ಪೂರಕವಾಗಿ, ಸಪೋರ್ಟಿವ್ ಆಗಿ ನಡೆದುಕೊಳ್ಳಲಿಲ್ಲ ಅನ್ನುವಂತಹ ಅಂಶಗಳಿರೋದ್ರ ಬಗ್ಗೆ ದಾಳಿ ಮಾಡ್ತಿದ್ದಾರೆ. ಮೂರನೇದು, ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವಂತಹ ಟ್ರೇಡ್ ಡೀಲ್, ವ್ಯಾಪಾರ ಒಪ್ಪಂದ, ಅದರಲ್ಲಿ ಭಾರತಕ್ಕೆ ಕತ್ತು ಹಿಸುಕಿದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಕಾರಣನೇ ನರೇಂದ್ರ ಮೋದಿ ಅವರ ಶರಣಾಗತಿ. ನರೇಂದ್ರ ಮೋದಿ ಅವರು ಶರಣಾಗಿರುವಂತಹದ್ದು ಅದಾನಿಯನ್ನ ರಕ್ಷಿಸೋದಕ್ಕೆ. ಅದಾನಿಯನ್ನ ರಕ್ಷಿಸೋದಕ್ಕೆ ಭಾರತ ಮಾತೆಯನ್ನ ನರೇಂದ್ರ ಮೋದಿ ಮಾರ್ಬಿಟ್ಟಿದ್ದಾರೆ. ಉಸಿರುಗಟ್ಟಿದಂತಹ ಪರಿಸ್ಥಿತಿಯನ್ನ ಟ್ರಂಪ್ ನಿರ್ಮಾಣ ಮಾಡಿದ್ರು. ಅದಾನಿನ ಕಾಪಾಡಲೇಬೇಕಿತ್ತು. ಹಾಗಾಗಿ ನರೇಂದ್ರ ಮೋದಿ ಭಾರತ ಮಾತೆಯನ್ನ ಮಾರಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಈ ದಾಳಿಯಿಂದ ತತ್ತರಿಸಿ ಹೋಗಿರುವಂತಹ ಆಡಳಿತ ಪಕ್ಷ ಬಿಜೆಪಿ, ಅದರಲ್ಲೂ ವಿಶೇಷವಾಗಿ ದಿನ ಬೆಳಗಾದ್ರೆ ರಾಹುಲ್ ಗಾಂಧಿಯ ಮಾತುಗಳನ್ನ ತಡೆಯುವಂತಹ ಪ್ರಯತ್ನದಲ್ಲಿಯೇ ತನ್ನ ಇಡೀ ಶಕ್ತಿಯನ್ನ ಹಾಕ್ತಾ ಇದೆ. ಇಡೀ ಶಕ್ತಿಯನ್ನ. ನರೇಂದ್ರ ಮೋದಿ ಅಂತೂ ಲೋಕಸಭೆಗೆ ಬರ್ತಾನೆ ಇಲ್ಲ. ಇತಿಹಾಸದಲ್ಲಿ ಯಾವತ್ತೂ ಆಗದೇ ಇರುವಂತಹ ರೀತಿಯಲ್ಲಿ ಈಗ ಆಗ್ತಾ ಇದೆ. ಸದನದ ನಾಯಕ ಸದನಕ್ಕೆ ಬರ್ತಿಲ್ಲ, ಮತ್ತು ರಾಷ್ಟ್ರಪತಿಗಳ ಭಾಷಣದ ಮೇಲೆ ನರೇಂದ್ರ ಮೋದಿ ಅವರು ಮಾಡಬೇಕಾಗಿದ್ದಂತಹ ಅಭಿನಂದನಾ ಭಾಷಣ ಕೂಡ ಕ್ಯಾನ್ಸಲ್ ಮಾಡಿಕೊಂಡ್ರು. ಸದನಕ್ಕೆ ಬರಲೇ ಇಲ್ಲ. ಕೇಳಿದ್ರೆ ಸ್ಪೀಕರ್ ಮೂಲಕ, ಓಂ ಬಿರ್ಲಾ ಮೂಲಕ ಹೇಳಿಸಿದ್ದಾರೆ, ಮೋದಿ ಅವರು ಅವತ್ತು ಸದನಕ್ಕೆ ಬಂದಿದ್ರೆ ಅವರ ಮೇಲೆ ದಾಳಿ ಆಗೋ ಸಾಧ್ಯತೆ ಇತ್ತು. ಮಹಿಳಾ ಸಂಸದರು, ಕಾಂಗ್ರೆಸ್ನ ಮಹಿಳಾ ಸಂಸದರು ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಸ್ಕೀಮ್ ಹಾಕೊಂಡಿದ್ರು. ಕಾಂಗ್ರೆಸ್ ಅವರು ಸ್ಕೆಚ್ ಹಾಕೊಂಡಿದ್ರು, ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಗಿರಿರಾಜ್ ಸಿಂಗ್ ಹೇಳ್ತಾರೆ. ಬಿಜೆಪಿಯಿಂದ ಹೆಣ್ಣು ಮಕ್ಕಳಿದ್ರಲ್ಲ, ಅಂದ್ರೆ ಮಹಿಳೆಯರು ಸಂಸದರು, ಕಾಂಗ್ರೆಸ್ನ ಮಹಿಳಾ ಸಂಸದರು ನರೇಂದ್ರ ಮೋದಿ ಅವರನ್ನ ಕಚ್ಚೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ. ಯಾವೆಲ್ಲ ನೀಚತನಕ್ಕೆ ಇಳಿತಾರೆ ನೋಡಿ. ಈ ರೀತಿಯಾಗಿ ಈಗ ನರೇಂದ್ರ ಮೋದಿ ಸದನದಿಂದ ಪಲಾಯನ ಮಾಡಿಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯ ದಾಳಿ ನಿಂತಿಲ್ಲ. ಆ ದಾಳಿ ನಿರಂತರವಾಗಿ ನಡೀತಾ ಇದೆ. ಆ ದಾಳಿಯ ನಿರಂತರತೆಗೆ ಬೇಸತ್ತು ಹೋಗಿ ದಿನ ಬೆಳಗಾದ್ರೆ ಏನೋ ಒಂದು ಆರೋಪಗಳು ಬರ್ತಾನೆ ಇದೆಯಲ್ಲ ಸರ್ಕಾರದ ವಿರುದ್ಧ. ಅದರಲ್ಲೂ ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಕೇಂದ್ರದಲ್ಲಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್ ಮಂತ್ರಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಸ್ವತಃ ತಮ್ಮ ಬಾಯಿಂದಲೇ ಒಪ್ಕೊಳ್ಬೇಕಾಯ್ತು. ಹೌದು, ನಾನು ಮಕ್ಕಳ ಲೈಂಗಿಕ ಶೋಷಣೆ ಆರೋಪ ಹೊತ್ತು ಜೈಲು ಸೇರಿದಂತಹ, ಮತ್ತು ಈಗ ಇಡೀ ಜಗತ್ತಿನಲ್ಲಿ ಅತ್ಯಂತ ಕೊಳಕು ಕೆಟ್ಟ ರೀತಿಯಾದಂತಹ ವರದಿಗಳು ಬರ್ತಾ ಇರುವಂತಹ ಕಿಂಗ್ ಪಿನ್ ಜೆಫ್ರಿ ಎಪ್ಸ್ಟೀನ್ ಅನ್ನ
3ರಿಂದ 4 ಬಾರಿ ಭೇಟಿ ಮಾಡಿದ್ದೀನಿ. ಹೌದು, ಭೇಟಿ ಮಾಡಿದ್ದೀನಿ. ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಭೇಟಿ ಮಾಡಿದ್ದೀನಿ ಅಂತ ಸ್ವತಃ ಒಪ್ಕೊಂಡೇ ಬಿಟ್ರು. ಆದರೆ ಯಾವಾಗ ಭೇಟಿ ಮಾಡದೆ, ಏನೇನು ಮಾಡಿದೆ ಅಂತ ಅವರು ಹೇಳ್ಕೊಂಡಿಲ್ಲ, ವಿವರಗಳನ್ನ ಕೊಟ್ಟಿಲ್ಲ. ಬಟ್ ಭೇಟಿ ಮಾಡಿದೆ ಅಂತ ತಪ್ಪೊಪ್ಪಿಗೆಯನ್ನ ದೊಡ್ಡ ಮಟ್ಟದಲ್ಲೇ ಕೊಟ್ಟಿದ್ದಾರೆ. ಬಟ್ ಅದರ ಜೊತೆಗೆ ಬಿಜೆಪಿಯ ವ್ಯಕ್ತಿ ಅಂದ್ರೆ ಯಾವ ಕೆಳಮಟ್ಟಕ್ಕೆ ಯೋಚನೆ ಮಾಡ್ತಾರೆ, ಅಥವಾ ನಾವು ಏನು ಮಾಡಿದ್ರು ಅದನ್ನ ಸಮರ್ಥಿಸ್ಕೊಳ್ತೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಇವರು ಸಹ ಅದನ್ನ ಸಮರ್ಥಿಸ್ಕೊಂಡಿದ್ದಾರೆ. ಅವ್ರು ಹೇಳುವಂಥದ್ದು 2008ರಲ್ಲಿ ಜೆಫ್ರಿ ಎಪ್ಸ್ಟೀನ್ಗೆ ಶಿಕ್ಷೆ ಆಗಿತ್ತು, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡಿದಂತಹ ವಿಚಾರಕ್ಕೆ. ಅದು ಸಣ್ಣ ವಿಚಾರ. ಆ ಸಣ್ಣ ವಿಚಾರ ಆಗಿತ್ತೇ ಹೊರತು ಇಷ್ಟು ದೊಡ್ಡ ವಿಚಾರಗಳು ಆಗ ಹೊರಗಡೆ ಬಂದಿರಲಿಲ್ಲ. ಆತನಿಗೆ ಶಿಕ್ಷೆ ಆಗಿತ್ತು ನಿಜ. ಬಟ್ ನಾನು 2014-19 ನಡುವೆ 3-4 ಬಾರಿ ಭೇಟಿ ಮಾಡಿದ್ದೆ. ಯಾಕೆಂದ್ರೆ ಅವಾಗ ಸಣ್ಣ ವಿಚಾರಕ್ಕೆ ಶಿಕ್ಷೆ ಆಗಿತ್ತು. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಅಥವಾ ಶೋಷಣೆ ಮಾಡಿದಂತಹ ಕೇಸಲ್ಲಿ ಜೈಲು ಸೇರಿ ಹೊರಗಡೆ ಬಂದಿದ್ದಂತಹದ್ದು ಕೇಸ್ ಅದು ಸಣ್ಣ ಪ್ರಕರಣ ಅಂತೆ. ಹಾಗಾಗಿ ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಹೋಗಿ ಭೇಟಿ ಮಾಡಿದ್ರಂತೆ. ಅದರಲ್ಲಿ ಯಾವ ತಪ್ಪು ಇರಲಿಲ್ವಂತೆ ಆ ಸನ್ನಿವೇಶಕ್ಕೆ. ನೀವೇ ಯೋಚನೆ ಮಾಡಿ. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ ಕೇಸ್ನಲ್ಲಿ ಒಬ್ಬ ಜೈಲಿಗೆ ಹೋಗಿ ಬರ್ತಾನೆ. ಅವನನ್ನ ಭಾರತದ ಮಂತ್ರಿ ಭೇಟಿ ಮಾಡ್ತಾರಂತೆ. ಅದು ತಪ್ಪಲ್ವಂತೆ. ಅದರಲ್ಲಿ ಏನು ದೊಡ್ಡ ವಿಚಾರ ಇಲ್ವಂತೆ. ಸ್ವತಃ ಹರ್ದೀಪ್ ಸಿಂಗ್ ಪುರಿ ಅದನ್ನ ಒಪ್ಪಿಕೊಂಡು ಈ ರೀತಿ ಸಮರ್ಥನೆಯನ್ನು ಸಹ ಮಾಡ್ಕೊಳ್ತಿದ್ದಾರೆ. ಬಟ್ ಯಾವಾಗ ಭೇಟಿ ಮಾಡಿದ್ರು ಏನೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರ ಕೊಟ್ಟಿಲ್ಲ. ಬಟ್ ಎಫ್ಸ್ಟೀನ್ ಫೈಲ್ಸ್ ಏನ್ ಬಿಡುಗಡೆ ಆಗಿದೆಯಲ್ಲ, ಅದರಲ್ಲಿ ಹರ್ದೀಪ್ ಸಿಂಗ್ ಪುರಿ ಯಾವಾಗೆಲ್ಲ ಭೇಟಿ ಮಾಡಿದ್ದಾರೆ ಅನ್ನೋದಕ್ಕೆ 3 ಮುಖ್ಯವಾದಂತಹ ಪಾಯಿಂಟ್ಗಳಿದ್ದಾವೆ. 3 ಮುಖ್ಯವಾದ ಪಾಯಿಂಟ್ಗಳು. ಒಂದನೇದು, ಒಂದು ಇಮೇಲ್. ಯಾರು? ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ಗೆ ಬರೆದಿರುವಂತಹ ಇಮೇಲ್. ಲೈಂಗಿಕ ಶೋಷಣೆಯನ್ನು ಮಾಡಿದಂತಹ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮಾಡಿ ಬೇರೆಯವರು ಶೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಜಗತ್ತಿನ ಅತ್ಯಂತ ಪ್ರಖ್ಯಾತರು ಪವರ್ಫುಲ್ ವ್ಯಕ್ತಿಗಳಿಗೆ 14-15 ವರ್ಷದ ಅಪ್ರಾಪ್ತ ಬಾಲಕಿಯರನ್ನ ಅವರ ಸೇವೆಗೆ ಬಿಟ್ಟು ಅವ್ರ ಮೇಲೆ ಶೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಂತಹ, ಅವನದೇ ಆದಂತಹ ಪ್ರೈವೇಟ್ ಐಲ್ಯಾಂಡ್ ಅನ್ನು ಹೊಂದಿದ್ದಂತಹ ವ್ಯಕ್ತಿ ಜೆಫ್ರಿ ಎಪ್ಸ್ಟೀನ್ಗೆ ಇವರು ಮೇಲ್ ಹಾಕಿದ್ದಾರೆ. ಯಾರು? ಭಾರತದ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ. ಮೇಲಲ್ಲಿ ಏನಿದೆ ಗೊತ್ತಾ? ಮೇಲಲ್ಲಿ ಇರುವಂತಹದ್ದು, ನಿಮ್ಮನ್ನ ನಾನು ಭೇಟಿ ಮಾಡಬೇಕು. ನಿಮ್ಮ ಎಕ್ಸೋಟಿಕ್ ಐಲ್ಯಾಂಡ್ ಇಂದ ಯಾವಾಗ ವಾಪಸ್ ಬರ್ತೀರಿ? ಅಲ್ಲಿಗೆ ಒಂದು ಎಕ್ಸೋಟಿಕ್ ಐಲ್ಯಾಂಡ್ ಇದೆ, ಒಂದು ದ್ವೀಪ ಇದೆ, ಅಂತಹದ್ದೊಂದು ದ್ವೀಪವನ್ನ ಮಾಡಿದ್ದಾರೆ, ಅಲ್ಲೇನೋ ನಡೆಸ್ತಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಇತ್ತ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಈಗ ಹೇಗೆ ಗೊತ್ತಿತ್ತು ಅವ್ರಿಗೆ ಎಕ್ಸೋಟಿಕ್ ಐಲ್ಯಾಂಡ್ ಅಂತ ಒಂದಿದೆ, ಅಲ್ಲಿ ಇಂತಹದ್ದೆಲ್ಲ ನಡೀತಾ ಇದೆ ಅಂತ? ಅಲ್ಲಿಂದ ಯಾವಾಗ ಬರ್ತೀರಿ ಅಂತ ಇದೆ. ಯಾವಾಗ ಬರ್ತೀರಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಬರ್ದಿರುವಂತಹದ್ದು. ಅಂತಹ ಲೈಂಗಿಕ ಶೋಷಣೆಯ ಅಪರಾಧಿ ಅವನು, ಜೈಲಿಗೆ ಹೋಗಿ ಬಿಡುಗಡೆ ಆಗಿದ್ದ. ಅವನಿಗೆ ಇಂತಹ ಈ ಇಮೇಲ್ ಹಾಕಿದಾಗ ಅವನಿಗೆ ಆಲ್ರೆಡಿ ಶಿಕ್ಷೆ ಆಗಿ ಜೈಲಿಂದ ಹೊರಗಡೆ ಬಂದಿದ್ದ. ಅಂತಹ ಸಂದರ್ಭದಲ್ಲಿ ಹಾಕಿರೋ ಇಮೇಲು, ನಿಮ್ಮನ್ನ ಭೇಟಿ ಮಾಡಬೇಕು, ಯಾವಾಗ ಸಿಗ್ತೀರಿ ಅನ್ನೋ ರೀತಿಯಲ್ಲಿ, ಆ ಐಲ್ಯಾಂಡ್ ಇಂದ ಯಾವಾಗ ಬರ್ತೀರಿ ಹೇಳಿ, ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ. ಅದು ಒಂದನೇದಾದ್ರೆ. ಇನ್ನೊಂದು, ಲಿಂಕ್ಡ್ಇನ್ ಸಂಸ್ಥೆಯ ಸಂಸ್ಥಾಪಕನ ವಿಚಾರವಾಗಿ ನಿಮ್ಮಿಂದ ನನಗೆ ಒಂದು ಸಲಹೆ ಬೇಕು, ಯಾಕಂದ್ರೆ ನೀವು ನನ್ನ ಫ್ರೆಂಡ್. ಇದು ಮೋದಿಯ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಅವರು ಜೆಫ್ರಿ ಎಪ್ಸ್ಟೀನ್ಗೆ ಬರೆದಿರೋ ಇನ್ನೊಂದು ಮೇಲ್. ನೀವು ನನಗೆ ಫ್ರೆಂಡ್, ನಿಮ್ಮ ಸಲಹೆ ಬೇಕು, ಲಿಂಕ್ಡ್ಇನ್ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ನಾನು ಭೇಟಿ ಮಾಡೋ ವಿಚಾರವಾಗಿ. ಯೋಚನೆ ಮಾಡಿ. ಅಷ್ಟರಲ್ಲಾಗ್ಲೇ ಸಾಕಷ್ಟು ಇಡೀ ಜಗತ್ತು ಗೊತ್ತಿತ್ತು ಆತ ಒಬ್ಬ ಸಣ್ಣ ಮಕ್ಕಳ ಮೇಲೆ ಶೋಷಣೆ ಮಾಡುವಂತಹ ವ್ಯಕ್ತಿ. ಶಿಕ್ಷೆ ಆಗಿದೆ, ಕೋರ್ಟ್ ಅಲ್ಲಿ ಹೋಗಿ ಸಾಬೀತಾಗಿ ಶಿಕ್ಷೆ ಆಗಿ, ಆನಂತರ ಶಿಕ್ಷೆ ಮುಗಿಸಿ ಹೊರಗಡೆ ಬಂದಿರುವಂತಹ ವ್ಯಕ್ತಿ ಅವನು ಅಂತ, ಹೊರಗಡೆ ಬಂದಿರೋ ವ್ಯಕ್ತಿ ಅಂತ. ಅಂತಹ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ನೀನು ನನ್ನ ಫ್ರೆಂಡು, ನನಗೆ ಸಲಹೆ ಕೊಡು ಇನ್ನೊಂದು ವಿಚಾರಕ್ಕೆ ಅಂತ ವ್ಯಕ್ತಿಯ ಸಲಹೆ ಪಡ್ಕೊಳ್ತಿರೋದು. ಮೊದಲನೇದು ಭೇಟಿ ಮಾಡೋದಕ್ಕೆ, ಎರಡನೇದು ಸಲಹೆ ಪಡ್ಕೊಳ್ಳೋದಕ್ಕೆ ಕಾಂಟ್ಯಾಕ್ಟ್ ಮಾಡಿರೋದು. ಮೂರನೇದು, ಹಾರ್ವರ್ಡ್ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಎಪ್ಸ್ಟೀನ್ ಅನ್ನು ಸಹ
ಸೇರಿದಂತೆ ಹಲವು ವ್ಯಕ್ತಿಗಳನ್ನು ಕರೆಸಿ ಪಾರ್ಟಿ ಮಾಡ್ತಿರೋದಕ್ಕೆ ಒಂದು ಆಹ್ವಾನ ಪತ್ರಿಕೆ. ಅದರಲ್ಲಿ ಹರ್ದೀಪ್ ಸಿಂಗ್ ಪುರಿ ಹೆಸರು ಇದೆ. ಆಹ್ವಾನಿತರಲ್ಲಿ ಹರ್ದೀಪ್ ಸಿಂಗ್ ಪುರಿ ಹೆಸರು ಇದೆ. ಇವರು ಹೋದ್ರ ಇಲ್ವಾ ಅದು ಎಲ್ಲೂ ಸಹ ದಾಖಲಾಗಿಲ್ಲ. ಬಟ್ ಆಹ್ವಾನಿತರ ಪಟ್ಟಿಯಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಇದೆ. ಸೊ ಮಕ್ಕಳ ಶೋಷಣೆ ಮಾಡುವಂತಹ ವ್ಯಕ್ತಿಗಳ ಪಾರ್ಟಿಯಲ್ಲಿ ಇವರ ಹೆಸರು ಬರುತ್ತೆ ಪಟ್ಟಿಯಲ್ಲಿ, ಆಹ್ವಾನಿತರ ಪಟ್ಟಿಯಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ. ಈ 3 ಜಾಗದಲ್ಲಿ ಮುಖ್ಯವಾಗಿ ಇವರ ಹೆಸರು ಡಿಸ್ಕಸ್ ಆಗಿದೆ. ಆದ್ರೆ ಸ್ವತಃ ಇವ್ರು ಒಪ್ಕೊಂಡಿದ್ದಾರೆ, ನಾನು ಭೇಟಿ ಆಗಿದ್ದೀನಿ, 3 ರಿಂದ 4 ಬಾರಿ ಭೇಟಿ ಆಗಿದ್ದೀನಿ ಅಂತ. ಭೇಟಿ ಆಗಿದ್ದೀನಿ, ಹೌದು. ಈಗ ಏನು ಹೇಳ್ತೀರಿ? ಮೋದಿ ಸರ್ಕಾರಕ್ಕೆ ಎಪ್ಸ್ಟೀನ್ ಇಂದ ಏನು ಕೆಲಸ? ಅಂತಹ ಲೈಂಗಿಕ ಶೋಷಣೆ, ಅದು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ನಡೆಸುವಂತಹ ಅಪರಾಧಿ, ಒಬ್ಬ ಕ್ರೂರಿ, ಒಬ್ಬ ಅಮಾನವೀಯವಾದಂತಹ ಕೃತ್ಯಗಳನ್ನೆಸಗುವಂತಹ ಕ್ರೂರಿ, ಅವನ ಜೊತೆಯಲ್ಲಿ ಇವರದ್ದು ಏನು ಸಂಪರ್ಕ? ಮೋದಿಯವರ ವಿಚಾರಕ್ಕೆ ಏನಕ್ಕೆ ಬಂದಿದ್ದು? ಎಪ್ಸ್ಟೀನ್ ಸಲಹೆಯ ಮೇರೆಗೆ ಇಸ್ರೇಲ್ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಅನ್ನು ಮೆಚ್ಚೋದಕ್ಕೆ ಮೋದಿ ಕುಣಿದರು, ಹಾಡಿದರು ಅಂತ. ನೀವು ರೂಪಕವಾಗಿ ತಗೊಳ್ತಿರೋ ಏನೋ, ಅಂದ್ರೆ ಕುಣಿದ್ರು ಹಾಡಿದ್ರು ಅಂದ್ರೆ ವರ್ಚುವಲ್ ಆಗಿ ಹಾಡ್ಕೊಂಡು ಕುಣಿದಿರಲ್ಲ, ಬಟ್ ತಾಳಕ್ಕೆ ತಕ್ಕಂತೆ ಕುಣಿದರು ಅಂತ ಹೇಳ್ತಾರಲ್ಲ. ಟ್ರಂಪ್ನ ಮೆಚ್ಚೋದಕ್ಕೆ, ಲಾಭ ಮಾಡಿಕೊಡೋದಕ್ಕೆ ಟ್ರಂಪ್ಗೆ ಏನು ಬೇಕೋ ಅದನ್ನ ಮಾಡಿದ್ರು ಅಂತಲೇ ಬರೋದು. ಇನ್ನು ಅನಿಲ್ ಅಂಬಾನಿ ಹೆಸರು ಸಹ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ. ಎಫ್ಸ್ಟೀನ್ ಜೊತೆ ಸಂಪರ್ಕ, ಹುಡುಗಿ ಬೇಕು, ಎಂಥ ಹುಡುಗಿ ಬೇಕು ಅನ್ನುವ ಸಂಭಾಷಣೆ ಸಹ ಇದೆ ಅದರಲ್ಲಿ. ಅನಿಲ್ ಅಂಬಾನಿ ವಿಚಾರದಲ್ಲಿ ಮೊನ್ನೆ ವಿಡಿಯೋ ಮಾಡಿದ್ದೆ ನಿಮ್ಗೆ. ಎಂಥ ಹುಡುಗಿ ಬೇಕು ಅಂತ ಅನಿಲ್ ಅಂಬಾನಿನ ಎಫ್ಸ್ಟೀನ್ ಕೇಳಿದ್ರೆ, ಅನಿಲ್ ಅಂಬಾನಿ ನೀವೇ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ ಸ್ವೀಡಿಶ್ ಉದ್ದನೆಯ ಹುಡುಗಿಯರು ನಿಮಗೆ ಚೆನ್ನಾಗಿ ಸೂಟ್ ಆಗ್ತಾರೆ, ನೀವು ನಿಮ್ಮ ಮುಂದಿನ ಭೇಟಿಯಲ್ಲಿ ಅವರ ಜೊತೆಲಿ ನೀವು ಇರಬಹುದು, ಸಂತೋಷವಾಗಿರ್ಬೋದು, ಖುಷಿ ಕೊಡ್ತಾರೆ ನಿಮ್ಗೆ ಅಂತ ಹೇಳಿದ್ರೆ, ಅದಕ್ಕೆ ವಿತ್ ಇನ್ 20 ಸೆಕೆಂಡ್ಸ್ ಅನಿಲ್ ಅಂಬಾನಿ ಕಡೆಯಿಂದ ಉತ್ತರ ಹೋಗುತ್ತೆ, ಅರೇಂಜ್ ಮಾಡಿ ಅದನ್ನ ಅಂತ. ಇಷ್ಟು ನೀಚತನವನ್ನ ಇವರೆಲ್ಲ ತುಂಬಿಕೊಂಡಿದ್ದಾರೆ. ಇದನ್ನ ಸದನದಲ್ಲಿ ಚರ್ಚೆ ಮಾಡಿದ್ರೆ ರಾಹುಲ್ ಗಾಂಧಿಯ ವಿರುದ್ಧ ಈಗ ಪ್ರಿವಿಲೇಜ್ ಮೋಷನ್ ಅಂತೆ ಒಂದು ಕಡೆ, ಇನ್ನೊಂದು ಕಡೆ ಸಬ್ಸ್ಟೆನ್ಸಿವ್ ಮೋಷನ್ ಅಂತ ತರ್ತಿದ್ದಾರೆ. ಅದು ಏನಾದ್ರು ಪಾಸ್ ಆಗಿ ಗೆದ್ರೆ ಅದು ಸದನದಲ್ಲಿ ರಾಹುಲ್ ಗಾಂಧಿಯನ್ನ ಇನ್ಯಾವತ್ತೂ ಚುನಾವಣೆಗೆ ನಿಲ್ಲದಂತೆ ಮಾಡಬಹುದು. ರಾಹುಲ್ ಗಾಂಧಿಯ ಸದ್ಯದ ಪ್ರಸ್ತುತ MP ಸ್ಥಾನದಿಂದ ಸಹ ಅವರನ್ನ ಕಿತ್ತು ಬಿಸಾಕ್ಬಹುದು. ಇಂತಹದ್ದೊಂದು ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾಕೆ? ಇಂತಹ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಈಗ ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರ ಎಂಥ ಸರ್ಕಾರ ಅನ್ನೋದು, ಮೋದಿ ಎಂಥ ವ್ಯಕ್ತಿ ಅನ್ನೋದು, ಮೋದಿ ನಡೆಸ್ತಾ ಇರುವಂತಹ ಸರ್ಕಾರ ಎಂತಹ ಸರ್ಕಾರ ಅನ್ನೋದು ಈಗ ಯೋಚನೆ ಮಾಡಿ, ಈಗ ಅರ್ಥ ಆಗುತ್ತೆ ಅಷ್ಟೇ. ಸೊ ಇದಿಷ್ಟು ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಜೆಫ್ರಿ ಎಪ್ಸ್ಟೀನ್ ಅನ್ನ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಸ್ವತಃ ಮಾಡಿ ಬೇರೆಯವ್ರ ಕೈಲೂ ಮಾಡಿಸ್ತಿದ್ದಂತಹ ನೀಚನ ಜೊತೆಯಲ್ಲಿ ಭೇಟಿ ಮಾಡಿದ್ದನ್ನು ಒಪ್ಪಿಕೊಂಡ ಸನ್ನಿವೇಶದಲ್ಲಿ ನಾವು ನೋಡಬಹುದಾದಂತಹ ಬಹಳ ಮುಖ್ಯವಾದ ಅಂಶಗಳು ನಿಮ್ಮ ಮುಂದೆ ಇಟ್ಟಿದ್ದೇವೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.